ವೆಲ್ಕಮ್ ಟು ಅವರ್ ಚಾನಲ್ ಆದ್ವಾ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್ ಬಗ್ಗೆ ನೋಡೋಣ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಮನಿ ಬಗ್ಗೆ ಮಾತಾಡಿದ್ವಿ, ಅದರ ಕಂಟಿನ್ಯೂಷನ್ ಪಾರ್ಟ್ ಇದು. ಸೊ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಅದನ್ನ ನೋಡ್ಬಿಟ್ಟು ನೆಕ್ಸ್ಟ್ ಈ ಪಾರ್ಟ್ ನೋಡಿ, ಸೊ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಬ್ಯಾಂಕಿಂಗ್ ಅಂದರೆ ಏನು? ಬ್ಯಾಂಕಿಂಗ್ ಅಂದರೆ ಒಂದು ಇನ್ಸ್ಟಿಟ್ಯೂಷನ್ನು ಡೆಪಾಸಿಟ್ನ, ನಿಮ್ಮ ಮನಿ ಡೆಪಾಸಿಟ್ನ ಅಕ್ಸೆಪ್ಟ್ ಮಾಡಿ ಹಾಗೂ ಲೋನ್ ಪ್ರೊವೈಡ್ ಮಾಡೋದಕ್ಕೆ ನಾವು ಬ್ಯಾಂಕಿಂಗ್ ಅಂತ ಹೇಳಿ ಕರಿತೀವಿ. ಬ್ಯಾಂಕಿಂಗಿಂದ ನಮ್ಮ ಮನಿ ಅದರಲ್ಲಿ ಸೇಫಾಗಿ ಡೆಪಾಸಿಟ್ ಮಾಡ್ತೀವಿ ಹಾಗೂ ಬಿಸ್ನೆಸ್ಸು ಅಥವಾ ಇಂಡಿವಿಜುವಲ್ ಲೆವೆಲಲ್ಲಿ ಬ್ಯಾಂಕ್ ಅವರು ಲೋನ್ ಕೂಡ ಪ್ರೊವೈಡ್ ಮಾಡ್ತಾರೆ. ಈ ಆಪರೇಷನ್ಸಿಂದ ಬ್ಯಾಂಕು ಲೋನ್ ಕೊಡೋದ್ರಿಂದ ಹಾಗೂ ಡೆಪಾಸಿಟ್ ಇಸ್ಕೊಳ್ಳೋದ್ರಿಂದ ಮನಿ ಕ್ರಿಯೇಟ್ ಆಗುತ್ತೆ. ಅದನ್ನು ನಾವು ಬ್ಯಾಂಕ್ ಮನಿ ಅಂತ ಹೇಳಿ ಕರಿತೀವಿ. ಹಾಗೂ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಒಂದು ಕಂಟ್ರಿಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಅದರ ಸೂಪರ್ವಿಷನ್ ಹಾಗೂ ಕಂಟ್ರೋಲ್ ಒಂದು ಸೆಂಟ್ರಲ್ ಬ್ಯಾಂಕ್ ನೋಡ್ಕೊಳ್ತಾ ಇರುತ್ತೆ. ಹಾಗೆ ಇಂಡಿಯಾದಲ್ಲಿರೋ ಸೆಂಟ್ರಲ್ ಬ್ಯಾಂಕ್ ಬಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI. RBI ನಮ್ಮ ದೇಶದಲ್ಲಿರೋ ಎಲ್ಲ ಬ್ಯಾಂಕ್ಸ್ನ ಓವರ್ಸೈಟ್ ಹಾಗೂ ರೆಗ್ಯುಲೇಷನ್ನ ಮೇಂಟೈನ್ ಮಾಡುತ್ತೆ. ಬ್ಯಾಂಕಿಂಗ್ ಆಪರೇಷನ್ಸ್ ಹೇಗೆ ನಡಿಬೇಕು, ಹೇಗೆ ನಡಿಬಾರ್ದು ಅನ್ನೋ ಸ್ಟ್ರಿಕ್ಟ್ ಮೆಷರ್ಸ್ನ RBI ಹೊಂದಿರುತ್ತೆ. ಈ ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ನ ಸ್ಟ್ರಕ್ಚರ್ಡ್ ಆಗಿ ನಾವು ಸ್ಟಡಿ ಮಾಡಬೇಕು ಅಂತ ಹೇಳಿದ್ರೆ ಟೈಪ್ಸ್ ಆಗಿ ಡಿವೈಡ್ ಮಾಡ್ಕೋತೀವಿ. ಮೇಜರ್ ಆಗಿ ಡಿವೈಡ್ ಮಾಡ್ಕೊಳ್ಳೋದಾದರೆ ರೀಜನಲ್ ರೂರಲ್ ಬ್ಯಾಂಕ್ಸ್, ಕೋಪರೇಟಿವ್ ಬ್ಯಾಂಕ್ಸ್, ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಹೇಳಿ ಡಿವೈಡ್ ಮಾಡ್ಬೋದು ಅಂತ ಹೇಳ್ಬೋದು. ಈಗ ರೀಜನಲ್ ರೂರಲ್ ಬ್ಯಾಂಕ್ಸ್ ಬ್ಯಾಂಕಿಂಗ್ ಆಪರೇಷನ್ಸ್ ಅಂತ ಹೇಳಿದರೆ ಓನ್ಲಿ ಫಾರ್ ಬಿಸ್ನೆಸ್ ಮೆನ್ಸ್ ಅಥವಾ ಯಾವ್ದಾದ್ರು ರಿಚ್ ಇರೋ ಇಂಡಿವಿಜುವಲ್ಸ್ ಪರ್ಸನ್ಸ್ಗೆ ಮಾತ್ರ ಅಲ್ಲ, ಬ್ಯಾಂಕಿಂಗ್ ಅವಶ್ಯಕತೆ ಇರೋ ಎಲ್ಲ ಜನರಿಗೂ ಅದು ತಲುಪಬೇಕು. ಈ ಉದ್ದೇಶದಿಂದನೇ ರೀಜನಲ್ ರೂರಲ್ ಬ್ಯಾಂಕ್ಸ್ 1975 ಅಕ್ಟೋಬರ್ 2 ನಮ್ಮ ದೇಶದಲ್ಲಿ ಈ ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ. ಬ್ಯಾಂಕಿಂಗ್ ಲೋನಲ್ಲಿ ನೀಡಿ ಇರೋ ವೀಕರ್ ಸೆಕ್ಷನ್ ಆಫ್ ದ ಪಾಪ್ಯುಲೇಷನ್ ಹಾಗೂ ಸ್ಮಾಲ್ ಫಾರ್ಮರ್ಸ್ ಅಂತ ಆಗಿರ್ಬೋದು, ಈ ರೀತಿಯ ಕೆಲವೊಂದು ಸೆಕ್ಷನ್ ಆಫ್ ದ ಜನಕ್ಕೆ ಬ್ಯಾಂಕ್ ಪ್ರಯಾರಿಟಿ ಆಗಿ ಲೋನ್ ಕೊಡುತ್ತೆ. ಇದನ್ನು ನಾವು ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಹೇಳಿ ಕರಿತೀವಿ. ಇದು ಒಂದೊಂದು ಕ್ಯಾಟಗರಿ ಆಫ್ ಬ್ಯಾಂಕ್ಗೆ ಬೇರೆ ಬೇರೆ ಕ್ರೈಟೀರಿಯಾ ಅಂದರೆ ಪರ್ಸೆಂಟೇಜಲ್ಲಿ ಇರುತ್ತೆ. ಹಾಗೆ RRBಗೆ ಅದರ 75% ಆಫ್ ದ ಲೋನ್ ಈ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ಗೆ ಹೋಗಬೇಕು ಅನ್ನೋದೊಂದು ಮೇನ್ ಅಜೆಂಡಾ ಆಗಿರುತ್ತೆ. ಹಾಗೆ ಈ RRBನ ಯಾರು ಓನ್ ಮಾಡಿರ್ತಾರೆ, ಯಾರ ಹತ್ರ ಓನರ್ಶಿಪ್ ಇರುತ್ತೆ ಅಂತ ಹೇಳಿದ್ರೆ 35% ಅದರ ಓನರ್ಶಿಪ್ ಸ್ಪಾನ್ಸರ್ ಬ್ಯಾಂಕ್ ಅಂತ ಹೇಳಿ ಇರುತ್ತೆ. ಸ್ಪಾನ್ಸರ್ ಬ್ಯಾಂಕ್ ಅಂತ ಹೇಳಿದ್ರೆ ನಮ್ಮ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಯಾವುದಾದ್ರೂ ಒಂದಾಗಿರುತ್ತೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂತ ಹೇಳಿದ್ರೆ ಗೌರ್ಮೆಂಟ್ ಅದರ ಓನರ್ಶಿಪ್ ಮೋರ್ ದೆನ್ 50% ಇದೆ, ಅದನ್ನು ಪಬ್ಲಿಕ್ ಸೆಕ್ಟರ್ ಅಂತ ಹೇಳಿ ಕರಿತೀವಿ. ಆ ಥರ ಒಂದು ಬ್ಯಾಂಕ್ನ ನಾವು ಸ್ಪಾನ್ಸರ್ ಬ್ಯಾಂಕ್ ಅಂತ RRBಯಲ್ಲಿ ಮೆನ್ಷನ್ ಮಾಡ್ತೀವಿ. ಹಾಗೂ ರಿಮೈನಿಂಗ್ 50% ಆಫ್ ದ ಅಮೌಂಟು ಸೆಂಟ್ರಲ್ ಗೌರ್ಮೆಂಟ್ ಓನರ್ಶಿಪ್ಪಲ್ಲಿರುತ್ತೆ ಹಾಗೂ 15% ಆಫ್ ದ ಓನರ್ಶಿಪ್ ಸ್ಟೇಟ್ ಗೌರ್ಮೆಂಟ್ ಅಂತ ಇರುತ್ತೆ. ಸೊ ಇದು ಓನರ್ಶಿಪ್ ಪರ್ಸೆಂಟೇಜ್ನ ನೀಟಾಗಿ ನೆನ್ಪಿಟ್ಕೊಳ್ಳಿ. 35% ಸ್ಪಾನ್ಸರ್ ಬ್ಯಾಂಕ್, 50% ಸೆಂಟ್ರಲ್ ಗೌರ್ಮೆಂಟ್, 15% ಸ್ಟೇಟ್ ಗೌರ್ಮೆಂಟ್ ಓನ್ ಆಗಿರುತ್ತೆ. ಕೋಪರೇಟಿವ್ ಬ್ಯಾಂಕ್ಸ್ ಕೋಪರೇಟಿವ್ ಪ್ರಿನ್ಸಿಪಲ್ ಹಾಗೂ ಡೀಲಿಂಗ್ ಮೂಲಕ ಒಂದು ಬ್ಯಾಂಕಿಂಗ್ ಆಪರೇಷನ್ಸ್ ನಡೆಸೋವಂಥ ಬ್ಯಾಂಕ್ ಆಗಿರುತ್ತೆ. ಈ ಕೋಪರೇಟಿವ್ ಬ್ಯಾಂಕ್ಸಲ್ಲಿ ಅದರ ಮೆಂಬರ್ಸೇ ರಿಸೋರ್ಸಸ್ನ ಪೂಲ್ ಮಾಡಿ ಹಾಗೂ ಅದರಿಂದ ಬ್ಯಾಂಕಿಂಗ್ ಆಪರೇಷನ್ಸ್ ಅಂದರೆ ಡೆಪಾಸಿಟ್ ಹಾಗೂ ಲೋನ್ ಇವೆರಡನ್ನೂ ಅವರೇ ನಡೆಸ್ತಾ ಇರ್ತಾರೆ. ಈ ಕೋಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ 1912 ಮೂಲಕ ಎಸ್ಟಾಬ್ಲಿಷ್ ಆಗಿದೆ ಹಾಗೂ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949 ಹಾಗೂ ಬ್ಯಾಂಕಿಂಗ್ ಲಾಸ್ ಆಫ್ ಕೋಪರೇಟಿವ್ ಸೊಸೈಟಿ 1965 ಇದ್ರ ಮೂಲಕ ರೆಗ್ಯುಲೇಟ್ ಆಗ್ತಾ ಇದೆ. ಹಾಗೂ ಇದನ್ನು ನಾವು ಎರಡು ಕ್ಯಾಟಗರಿಯಲ್ಲಿ ನೋಡ್ಬೋದು, ಅರ್ಬನ್ ಕೋಪರೇಟಿವ್ ಬ್ಯಾಂಕ್ಸ್ ಹಾಗೂ ರೂರಲ್ ಕೋಪರೇಟಿವ್ ಬ್ಯಾಂಕ್ಸ್. ರೂರಲ್ ಕೋಪರೇಟಿವ್ ಬ್ಯಾಂಕ್ಸಲ್ಲಿ ಅಗ್ರಿಕಲ್ಚರ್ ಹಾಗೂ ಅಲೈಡ್ ಆಕ್ಟಿವಿಟೀಸ್ಗೆ ಲೋನ್ನ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಹಾಗೂ ಅರ್ಬನ್ ಕೋಪರೇಟಿವ್ ಬ್ಯಾಂಕ್ಸಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಹಾಗೂ ಬಿಸ್ನೆಸ್ಗೆ ಲೋನ್ನ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಹಾಗೂ ಇದು 1 ಮೆಂಬರ್ 1 ವೋಟ್ ಅನ್ನೋ ಬೇಸಿಸ್ ಮೇಲೆ ರನ್ ಆಗ್ತಾ ಇರುತ್ತೆ. ಈ ಕೋಪರೇಟಿವ್ ಬ್ಯಾಂಕ್ಸ್ ಹಾಗೂ ರೀಜನಲ್ ರೂರಲ್ ಬ್ಯಾಂಕ್ಸ್ನ ಅಪೆಕ್ಸ್ ಬಾಡಿ ಅಂದರೆ ಯಾರು ಹೆಡ್ ಮಾಡ್ತಾರೆ, ರೆಗ್ಯುಲೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ನಬಾರ್ಡ್, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಹಾಗೂ ರೂರಲ್ ಡೆವಲಪ್ಮೆಂಟ್. ಈ ಬಾಡಿ ಕೋಪರೇಟಿವ್ ಬ್ಯಾಂಕ್ಸ್ ಹಾಗೂ ರೀಜನಲ್ ರೂರಲ್ ಬ್ಯಾಂಕ್ಸ್ನ ರೆಗ್ಯುಲೇಟ್ ಮಾಡುತ್ತೆ. ನೆಕ್ಸ್ಟ್ ಕಮರ್ಷಿಯಲ್ ಬ್ಯಾಂಕ್ಸ್. ಈ ಕಮರ್ಷಿಯಲ್ ಬ್ಯಾಂಕ್ಸ್ ಅನ್ನೋದು ಪ್ರಾಫಿಟ್ ಮೋಟಿವ್ ಆಗಿ ಓಪನ್ ಆಗಿರೋ ಬ್ಯಾಂಕು. ಇದು ಸೇಮ್ ಎಲ್ಲ ಬ್ಯಾಂಕಿಂಗ್ ಆಪರೇಷನ್ಸ್ ಲೈಕ್ ಡೆಪಾಸಿಟ್ಸ್ ಅಕ್ಸೆಪ್ಟ್ ಮಾಡೋದು, ಲೋನ್ ಪ್ರೊವೈಡ್ ಮಾಡೋದು ಹಾಗೂ ಬೇರೆ ಬೇರೆ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾ ಇರುತ್ತೆ ಈ ಕಮರ್ಷಿಯಲ್ ಬ್ಯಾಂಕ್ಸ್. ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949 ಮೂಲಕ ಈ ಕಮರ್ಷಿಯಲ್ ಬ್ಯಾಂಕ್ಸ್ ರೆಗ್ಯುಲೇಟ್ ಆಗ್ತಾ ಇರುತ್ತೆ. ಈ ಕಮರ್ಷಿಯಲ್ ಬ್ಯಾಂಕ್ಸ್ನ ನಾವು ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ಕೊಳ್ಳೋದಾದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಹಾಗೂ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಹೇಳಿ ನೋಡ್ಬೋದು. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಹೇಳಿದ್ರೆ ಮೆಜಾರಿಟಿ ಆಫ್ ದ ಓನರ್ಶಿಪ್ ಓನ್ಡ್ ಬೈ ಗೌರ್ಮೆಂಟ್ ಹಾಗೂ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಪ್ರೈವೇಟ್ ಇಂಡಿವಿಜುವಲ್ಸ್ ಹತ್ರ ಇರುತ್ತೆ.
ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸಲ್ಲಿ ನಾವು ಎಕ್ಸಾಂಪಲ್ಸ್ ನೋಡೋದಾದರೆ SBI ಹಾಗೂ ಬೇರೆ ಬೇರೆ ಬ್ಯಾಂಕ್ಸ್ ಇದೆಯಲ್ಲ, ಅದನ್ನು ನಾವು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಹೇಳಿ ಕರಿತೀವಿ. ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸಲ್ಲಿ ಹಲವಾರು ಪ್ರೈವೇಟ್ ಇಂಡಿವಿಜುವಲ್ಸ್ ಓಪನ್ ಮಾಡಿರೋ ಬ್ಯಾಂಕ್ಸ್ ಹಾಗೂ ಫಾರಿನ್ ಎಂಟಿಟೀಸ್ ಇಂಡಿಯಾದಲ್ಲಿರೋ ಬ್ರಾಂಚಸ್, ಇವನ್ನೆಲ್ಲ ನಾವು ಫಾರಿನ್ ಬ್ಯಾಂಕ್ಸ್ ಅಂತ ಹೇಳಿ ಕರಿತೀವಿ. ಇಂಡಿಯಾದಲ್ಲಿ ಬ್ಯಾಂಕಿಂಗ್ ಆಪರೇಷನ್ಸ್, ಬ್ಯಾಂಕಿಂಗ್ ಹೇಗೆ ಎವಾಲ್ವ್ ಆಯಿತು, ಹೇಗೆ ಡೆವಲಪ್ ಆಯಿತು ಅಂತ ನಾವು ನೋಡೋದಾದರೆ, ಇನಿಷಿಯಲಿ ಬ್ಯಾಂಕ್ ಆಫ್ ಬೆಂಗಾಲ್ ಅಂತ 1806ಅಲ್ಲಿ ಕಲ್ಕತ್ತಾದಲ್ಲಿ ಓಪನ್ ಆಗಿರುತ್ತೆ. ನೆಕ್ಸ್ಟ್ ಬ್ಯಾಂಕ್ ಆಫ್ ಬಾಂಬೆ ಅನ್ನೋದು 1840 ಹಾಗೂ ಬ್ಯಾಂಕ್ ಆಫ್ ಮಡ್ರಾಸ್ 1843ಅಲ್ಲಿ ಓಪನ್ ಆಗುತ್ತೆ. ಇವು ಮೂರನ್ನು ಕಂಬೈನ್ ಮಾಡಿ 1921ನಲ್ಲಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಸ್ಟಾರ್ಟ್ ಆಗುತ್ತೆ. ಇದೇ ಮುಂದೆ ಹೋಗ್ತಾ 1955ಅಲ್ಲಿ ನ್ಯಾಷನಲೈಸೇಷನ್ ಮಾಡ್ತಾರೆ. ಈ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ SBI ಅಂತ ಮಾಡ್ತಾರೆ. ಹಾಗೂ ಈ ಬ್ಯಾಂಕಿಂಗ್ ಆಪರೇಷನ್ಸ್ ರಿಚ್ ಹಾಗೂ ಬಿಸ್ನೆಸ್ ಮ್ಯಾನ್ಗೆ ಮಾತ್ರ ಸೀಮಿತವಾಗಿರಬಾರ್ದು, ಎಲ್ಲ ಸೆಕ್ಟರ್ ಜನಕ್ಕೂ ತಲುಪಬೇಕು, ವೀಕರ್ ಸೆಕ್ಷನ್ಗೂ ತಲುಪಬೇಕು ಅನ್ನೋ ಉದ್ದೇಶದಿಂದ ನ್ಯಾಷನಲೈಸೇಷನ್ ಆಫ್ ಬ್ಯಾಂಕಿಂಗ್ ಅಂತ ತರ್ತಾರೆ. ಅಂದರೆ ರಾಷ್ಟ್ರೀಕರಣ, ಎಲ್ಲ ಪ್ರೈವೇಟ್ ಇಂಡಿವಿಜುವಲ್ಸ್ ಬ್ಯಾಂಕ್ನು ಗೌರ್ಮೆಂಟ್ ಓನ್ ಮಾಡಿಕೊಂಡು ರನ್ ಮಾಡೋ ಥರ ನ್ಯಾಷನಲೈಸೇಷನ್ ಮಾಡ್ತಾರೆ. ಈ ಪ್ರೋಸೆಸ್ ಫಸ್ಟ್ ಸ್ಟಾರ್ಟ್ ಆಗಿದ್ದು 1969ಅಲ್ಲಿ. 1969ಅಲ್ಲಿ 14 ಇಂಡಿವಿಜುವಲ್ ಪ್ರೈವೇಟ್ ಬ್ಯಾಂಕ್ಸು ನ್ಯಾಷನಲೈಸ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗೂ 1980ಯಲ್ಲಿ 9 ಇಂಡಿವಿಜುವಲ್ ಬ್ಯಾಂಕ್ಸು ನ್ಯಾಷನಲೈಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಏನಿರುತ್ತೆ ಅದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂತ. ಹೀಗೆ ಮರ್ಜ್ ಹಾಗೂ ನ್ಯಾಷನಲೈಸೇಷನ್ ಆಗ್ತಾ ಪ್ರೆಸೆಂಟ್ ಟೈಮ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಎಷ್ಟಿದೆ ಅಂತ ಹೇಳಿದ್ರೆ 12 ಉಳ್ಕೊಂಡಿದೆ. SBI ಹಾಗೂ ಅಸೋಸಿಯೇಟ್ ಬ್ಯಾಂಕ್ ಹಾಗೂ ಬೇರೆ ಬ್ಯಾಂಕ್ ಸೇರಿ ಟೋಟಲ್ 12 ಇದೆ. ಈ ಬ್ಯಾಂಕಿಂಗ್ ಕ್ಯಾಟಗರೈಸೇಷನ್ ನಾವು ಸ್ಟಾರ್ಟಿಂಗ್ ನೋಡಿದ್ವಾಗ ಅದಲ್ಲದೆ ಕೂಡ ಬೇರೆ ಬೇರೆ ಸ್ಪೆಷಲೈಸ್ಡ್ ಬ್ಯಾಂಕ್ಸ್ ಕೂಡ RBI ಇಂದ ಪರ್ಮಿಷನ್ ತೊಗೊಂಡು ಓಪನ್ ಮಾಡಿದ್ದಾರೆ. ಅದರಲ್ಲಿ ಇತ್ತೀಚೆಗೆ ಓಪನ್ ಆಗಿರುವಂಥ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್, ಪೇಮೆಂಟ್ ಬ್ಯಾಂಕ್ಸ್, ಹೋಲ್ಸೇಲ್ ಲಾಂಗ್ ಟರ್ಮ್ ಫೈನಾನ್ಸ್ ಬ್ಯಾಂಕ್ಸ್ ಹಾಗೂ ಕೆಲವು ಫಾರಿನ್ ಬ್ಯಾಂಕ್ಸು ಇನ್ಕ್ಲೂಡೆಡ್ ಆಗಿರುತ್ತೆ. ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಅಂತ ಹೇಳಿದ್ರೆ ಎಲ್ಲಿ ಅನ್ಸರ್ವ್ಡ್ ಹಾಗೂ ಎಲ್ಲಿ ಅಂಡರ್ ಸರ್ವ್ಡ್ ಏರಿಯಾಸ್ ಇರುತ್ತೆ, ಅಂದರೆ ಎಲ್ಲಿ ಬ್ಯಾಂಕಿಂಗ್ ಆಪರೇಷನ್ಸ್ ಇರಲ್ಲ ಅಲ್ಲಿ ಬ್ಯಾಂಕ್ ಆಪರೇಷನ್ಸ್ನ ಓಪನ್ ಮಾಡೋಕ್ಕೆ ಇಂಡಿವಿಜುವಲ್ಸ್ ಲೆವೆಲಲ್ಲಿ ಸ್ಮಾಲ್ ಕ್ಯಾಪಿಟಲ್ ಇದ್ದರೂ ಪರ್ಮಿಷನ್ ಕೊಟ್ಟಿದ್ದಾರೆ. ಇದು ನಾರ್ಮಲ್ ಆಗಿ ಬ್ಯಾಂಕಿಂಗ್ ಆಪರೇಷನ್ಸ್ ಹೇಗಿರುತ್ತೆ ಅದೇ ಥರ ರನ್ ಆಗ್ತಾ ಇರುತ್ತೆ, ಆದರೆ ಸ್ವಲ್ಪ ಸ್ಮಾಲ್ ಕ್ಯಾಪಿಟಲಲ್ಲಿ ಇರುತ್ತೆ. ಇದನ್ನು ನಾವು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಅಂತ ಹೇಳಿ ಕರಿತೀವಿ. ಇದರದ ಪೇಯ್ಡ್ ಅಪ್ ಕ್ಯಾಪಿಟಲ್ ಬಂದು 100 crore ಇದ್ದರೆ ಹಿ ಕ್ಯಾನ್ ಓಪನ್ ಬ್ಯಾಂಕ್ ಆ್ಯಂಡ್ ಆಪರೇಟ್. ನೆಕ್ಸ್ಟ್ ಬಂದು ಪೇಮೆಂಟ್ ಬ್ಯಾಂಕ್. ಪೇಮೆಂಟ್ ರಿಲೇಟೆಡ್ ಆಕ್ಟಿವಿಟೀಸ್ಗೆ ಮಾತ್ರ ರಿಸ್ಟ್ರಿಕ್ಟ್ ಆಗಿ ಓಪನ್ ಆಗಿರೋ ಗ್ರೂಪ್ ಆಫ್ ಬ್ಯಾಂಕ್ಸೇ ಈ ಪೇಮೆಂಟ್ ಬ್ಯಾಂಕ್ಸ್. ಫಾರ್ ಎಕ್ಸಾಂಪಲ್ ನಾವು ಕೇಳಿರ್ಬೋದು ಏರ್ಟೆಲ್ ಪೇಮೆಂಟ್ ಬ್ಯಾಂಕ್, ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಅಂತ. ಇದರಲ್ಲಿ ಆಲ್ಮೋಸ್ಟ್ ನಾರ್ಮಲ್ ಬ್ಯಾಂಕಿಂಗ್ ಆಪರೇಷನ್ಸ್ ಥರ ಆನ್ಲೈನಲ್ಲಿ ನಡೆಯುತ್ತೆ. ಬಟ್ ನೋಟಬಲ್ ರಿಸ್ಟ್ರಿಕ್ಷನ್ಸ್ ಏನು ಅಂತ ಹೇಳಿದ್ರೆ ಪೇಮೆಂಟ್ ಬ್ಯಾಂಕ್ಸಲ್ಲಿ ಡೆಪಾಸಿಟ್ ಅಕ್ಸೆಪ್ಟೆನ್ಸ್ ಲಿಮಿಟೇಷನ್ಸ್ ಇರುತ್ತೆ. ಸದ್ಯಕ್ಕೆ ಲಿಮಿಟೇಷನ್ಸ್ 1 lakh ಅಂತ. ಹಾಗೂ ಈ ಪೇಮೆಂಟ್ ಡೆಪಾಸಿಟ್ಸ್ ಬ್ಯಾಂಕು ಡೆಬಿಟ್ ಕಾರ್ಡ್ನ ಇಶ್ಯೂ ಮಾಡ್ತಾರೆ, ಆದರೆ ಕ್ರೆಡಿಟ್ ಕಾರ್ಡ್ನ ಇಶ್ಯೂ ಮಾಡೋ ಹಾಗಿಲ್ಲ ಅವರು. ಇದು ಅವ್ರಿಗೆ ರಿಸ್ಟ್ರಿಕ್ಷನ್ಸ್. ಈ ಪೇಮೆಂಟ್ಸ್ ಬ್ಯಾಂಕ್ ಹಾಗೂ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನಮ್ಮ ಫೈನಾನ್ಷಿಯಲ್ ಇನ್ಕ್ಲೂಷನ್ಗೆ ಹೆಲ್ಪ್ ಮಾಡುವಂಥ ಬ್ಯಾಂಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಹೋಲ್ಸೇಲ್ ಹಾಗೂ ಲಾಂಗ್ ಟರ್ಮ್ ಫೈನಾನ್ಸ್ ಬ್ಯಾಂಕ್ಸ್. ಇದು ನಮ್ಮ ಲಾಂಗ್ ಟರ್ಮ್ ಫೈನಾನ್ಸ್ಗೆ ಇನ್ಫ್ರಾಸ್ಟ್ರಕ್ಚರ್ ಲೋನ್ಸ್ ಪ್ರೊವೈಡ್ ಮಾಡುವಂಥ ಗ್ರೂಪ್ ಆಫ್ ಬ್ಯಾಂಕ್ಸ್ಗೆ ಇದನ್ನು ನಾವು ಹೋಲ್ಸೇಲ್ ಬ್ಯಾಂಕ್ಸ್ ಅಂತ ಹೇಳಿ ಕರಿತೀವಿ. ಇದಲ್ಲದೆ ಫಾರಿನ್ ಬ್ಯಾಂಕ್ಸ್ ಪೋಸ್ಟ್ 1999 ರಿಫಾರ್ಮ್ಸ್ ಆದಮೇಲೆ ಹೆಚ್ಚು ಬ್ರಾಂಚ್ನ ಇಂಡಿಯಾದಲ್ಲಿ ಓಪನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ಕೂಡ ಕೆಲವೊಂದು ಕಂಡೀಷನ್ಸಲ್ಲಿ ಇಂಡಿಯಾದಲ್ಲಿ ಆಪರೇಟ್ ಆಗ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಆಗಲೇ ಹೇಳಿದಂಗೆ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗಲ್ಲಿ ಈ ಫಾರಿನ್ ಬ್ಯಾಂಕ್ಸ್ಗೆ ಸ್ವಲ್ಪ ರಿಲೀಫ್ ಇರುತ್ತೆ. ನಮ್ಮ ಲೋಕಲ್ ಕಮರ್ಷಿಯಲ್ ಬ್ಯಾಂಕ್ಸ್ಗೆ 40% ಆಫ್ ದ ಅಮೌಂಟ್ ಪ್ರಯಾರಿಟಿ ಸೆಕ್ಟರ್ ಹೋಗಬೇಕು ಅಂತ ಹೇಳಿದ್ರೆ ಫಾರಿನ್ ಬ್ಯಾಂಕ್ಸ್ಗೆ ಇಟ್ ವಾಸ್ 32% ಅಂತ ಲಿಮಿಟೇಷನ್ಸ್ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಬ್ಯಾಂಕ್ಸ್ನ ಕ್ಯಾಟಗರೈಸೇಷನ್ ಇನ್ನೊಂದು ರೀತಿ ಕೂಡ ಮಾಡ್ತಾರೆ. ಅದನ್ನು ಶೆಡ್ಯೂಲ್ಡ್ ಬ್ಯಾಂಕ್ಸ್ ಹಾಗೂ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಂತ ಹೇಳಿ ಕರಿತೀವಿ. ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಂತ ಹೇಳಿದ್ರೆ RBI ಆ್ಯಕ್ಟ್ 1934ಅಲ್ಲಿ ಅದರಲ್ಲಿ ಸೆಕೆಂಡ್ ಶೆಡ್ಯೂಲಲ್ಲಿ ಲೀಸ್ಟ್ ಆಗಿರೋ ಬ್ಯಾಂಕ್ಸ್ನ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಂತ ಹೇಳಿ ಕರೀತಾರೆ. ಇದಕ್ಕೆ ಮಿನಿಮಮ್ ಪೇಯ್ಡ್ ಅಪ್ ಕ್ಯಾಪಿಟಲ್ ಹಾಗೂ ಬೇರೆ ರೀತಿಯ ಕ್ರೈಟೀರಿಯಾಗಳು ಇರುತ್ತವೆ. ಹಾಗೂ ಇವು ಲೋನ್ ಕೊಡೋಕ್ಕೆ ಎಲಿಜಿಬಲ್ ಆಗಿರುತ್ತೆ ಹಾಗೂ RBIನ ಕ್ಲಿಯರಿಂಗ್ ಹೌಸ್ಗೆ ಮೆಂಬರ್ ಆಗಿರ್ತವೆ. ಅದೆಲ್ಲ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಸ್ನ ಕ್ಯಾರೆಕ್ಟರಿಸ್ಟಿಕ್ ಆಗಿರುತ್ತೆ. ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ ಈ ಆ್ಯಕ್ಟಲ್ಲಿ ಲೀಸ್ಟ್ ಆಗಿರಲ್ಲ. ನಮ್ಮ ಇಂಡಿಯಾದಲ್ಲಿ ಅವು ತುಂಬ ಕಮ್ಮಿ ಇದ್ದಾವೆ ಹಾಗೂ RBIಯಿಂದ ಯಾವುದೇ ಅವ್ರಿಗೆ ಫೆಸಿಲಿಟೀಸ್, ಲೋನ್ಸ್ ಆ ಥರ ಫೆಸಿಲಿಟೀಸ್ ಇರಲ್ಲ. ಲಾಸ್ಟ್ ವಿಡಿಯೋದಲ್ಲಿ ಮನಿ ಬಗ್ಗೆ ಹಾಗೂ ಈ ವಿಡಿಯೋದಲ್ಲಿ ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್ ಬಗ್ಗೆ ನಾವು ನೋಡ್ಕೊಂಡ್ವಿ. ನೆಕ್ಸ್ಟು ಮಾನಿಟರಿ ಪಾಲಿಸಿ ಬಗ್ಗೆ ನಾವು ಹೋಗೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಕಾನ್ಸೆಪ್ಟು NBFC ಹಾಗೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ನೋಡ್ಕೊಂಡು ನೆಕ್ಸ್ಟ್ ಹೋಗೋಣ. ಫಸ್ಟ್
ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಆಕ್ಟ್ ಮೂಲಕ ರಿಜಿಸ್ಟರ್ ಆಗಿರುತ್ತೆ. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಒಂಥರ ಸೆಮಿ ಬ್ಯಾಂಕ್ ಇದ್ದಂಗೆ ಬ್ಯಾಂಕಿಂಗ್ ಆಪರೇಷನ್ಸ್ ನಡೀತಾ ಇರುತ್ತೆ, ಆದರೆ ಪೂರ್ತಿ ಇರಲ್ಲ. ಇಲ್ಲಿ ಸೇವಿಂಗ್ ಸ್ಕೀಮ್ಸ್ಗೆ ಹಾಗೂ ಚಿಟ್ ಫಂಡ್ಸ್ಗೆಲ್ಲ ಹೆಲ್ಪ್ ಮಾಡುವಂಥ NBFCsನ ನಾವು ನೋಡ್ಬೋದಾಗುತ್ತೆ. ಹಾಗೂ ಇದರಲ್ಲಿ ಕೆಲವೊಂದು ಬ್ಯಾಂಕಿಂಗ್ ಹಾಗೂ ಇದಕ್ಕೆ ಡಿಫರ್ ಮಾಡುವಂಥ ಕೆಲವೊಂದು ಕ್ರೈಟೀರಿಯಾಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಇದು ಡಿಮ್ಯಾಂಡ್ ಡೆಪಾಸಿಟ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಹಾಗಿಲ್ಲ. ಅಂದರೆ ಸೇವಿಂಗ್ ಅಕೌಂಟು ಆ ಥರ ಚೆಕ್ ಪ್ರೊವೈಡ್ ಮಾಡುವಂಥ ಡೆಪಾಸಿಟ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಹಾಗಿಲ್ಲ. ಹಾಗೂ ಇವು ಪೇಮೆಂಟ್ ಸೆಟಲ್ಮೆಂಟ್ ಬಾಡಿಯಿಂದ ಆಚೆ ಇರುತ್ತೆ. ನಮ್ದು ಯಾವುದೋ ATM ಕಾರ್ಡ್ ಎಲ್ಲ ವರ್ಕ್ ಆಗಬೇಕು ಅಂದರೆ ಒಂದು ಪೇಮೆಂಟ್ ಸೆಟಲ್ಮೆಂಟ್ ಬಾಡಿ ಅಂತ ಇರುತ್ತೆ, ಅದರಿಂದ ಇದು ಆಚೆ ಇರುತ್ತೆ. ಹಾಗೂ ಇದರಲ್ಲಿ ಡೆಪಾಸಿಟ್ ಮಾಡಿದ ಮನಿಗೆ ಅಥವಾ ನಡೆಯೋ ಆಪರೇಷನ್ಸ್ಗೆ ಯಾವುದೇ ಇನ್ಶೂರೆನ್ಸ್ ಗ್ಯಾರಂಟಿ RBI ಕಡೆಯಿಂದ ಆಗಲಿ ಅಥವಾ ಗೌರ್ಮೆಂಟ್ ಕಡೆಯಿಂದ ಆಗಲಿ ಇರಲ್ಲ. ಇದನ್ನು ನಾವು ಟೈಪ್ಸ್ ಆಗಿ ಡಿವೈಡೆಡ್ ಮಾಡೋದಾದರೆ ಡೆಪಾಸಿಟ್ ಟೇಕಿಂಗ್ NBFC, ನಾನ್ ಡೆಪಾಸಿಟ್ ಟೇಕಿಂಗ್ NBFC ಅಂತ, ಹಾಗೂ ಕೆಲವೊಂದು ಯಾವ ಗ್ರೂಪ್ಗೆ ಅದು ಆಪರೇಟ್ ಮಾಡ್ತಾ ಇದೆ ಅದ್ರ ಮೂಲಕ ಅದು P2P ಲೆಂಡರ್ಸ್, ಅಕೌಂಟ್ ಅಗ್ರಿಗೇಟರ್ಸ್, ಆ ಮೂಲಕ ನಾವು ಡಿವೈಡ್ ಮಾಡ್ಕೋಬೋದಾಗುತ್ತೆ. ಒಂದು NBFC ಅದರ ಲೈಸೆನ್ಸ್ ತಗೋಬೇಕು ಅಂತ ಹೇಳಿದ್ರೆ RBI ಅಲ್ಲಿ ರಿಜಿಸ್ಟ್ರೇಷನ್ ವಿತ್ ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್ ಆಫ್ 2 crore ಇರಬೇಕಾಗುತ್ತೆ. ಹಾಗೂ RBI ಸ್ಪೆಸಿಫೈ ಮಾಡೋ ಅಂತ ಕ್ಯಾಪಿಟಲ್ ಅಡಿಕ್ವಿಸಿ ರೇಷಿಯೋನ ಮೇಂಟೈನ್ ಮಾಡಬೇಕಾಗುತ್ತೆ. ಕೆಲವೊಂದು NBFC ಹಾಗೂ ಅದರ ರೆಗ್ಯುಲೇಟರ್ಸ್ನ ನಾವು ನೋಡ್ಕೊಳ್ಳೋದಾದರೆ, ಓವರಾಲ್ ಆಗಿ NBFCಯ ರೆಗ್ಯುಲೇಟರ್ಸ್ ಅಂತ ಹೇಳೋದಾದರೆ ಅದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂಡರಲ್ಲಿ ಬರುತ್ತೆ. ಹಾಗೂ ಇಂಡಿವಿಜುವಲ್ ಆಗಿ ಆ ಗ್ರೂಪ್ ಆಫ್ ಕ್ಯಾಟಗರಿ ಆಪರೇಷನ್ಗೆ ನಾವು ಈ ಇಂಡಿವಿಜುವಲ್ ರೆಗ್ಯುಲೇಟರ್ಸ್ನ ನೋಡುವಂಥದ್ದಾದರೆ, ಹೌಸಿಂಗ್ ರಿಲೇಟೆಡ್ NBFCಗೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ಸ್ ರೆಗ್ಯುಲೇಟರ್ ಆಗಿರುತ್ತೆ. ಮರ್ಚೆಂಟ್ ಕಂಪನೀಸ್, ಸ್ಟಾಕ್ ಮಾರ್ಕೆಟ್ ಕಂಪನೀಸ್, ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಕಂಪನೀಸ್ಗೆಲ್ಲ SEBI, ಸ್ಟಾಕ್ ಎಕ್ಸ್ಚೇಂಜ್ ಬ್ಯೂರೋ ಆಫ್ ಇಂಡಿಯಾ ಅವರು ರೆಗ್ಯುಲೇಟರ್ ಆಗಿರ್ತಾರೆ. ಹಾಗೂ ಮ್ಯೂಚುವಲ್ ಫಂಡ್, ನಿಧಿ ಫಂಡ್ಸ್ ಈ ಥರದಕ್ಕೆಲ್ಲ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ರೆಗ್ಯುಲೇಟರ್ ಆಗಿರುತ್ತೆ. ಚಿಟ್ ಫಂಡ್ ರಿಲೇಟೆಡ್ಗೆ ಸ್ಟೇಟ್ ಗೌರ್ಮೆಂಟ್ ರಿಲೇಟೆಡ್ ರೆಗ್ಯುಲೇಟರ್ ಆಗಿರುತ್ತೆ. ಹಾಗೂ ಇನ್ಶೂರೆನ್ಸ್ ಕಂಪನೀಸ್ ಎಲ್ಲ ಇದೆಯಲ್ಲ ಅದಕ್ಕೆಲ್ಲ IRDA, ಇನ್ಶೂರೆನ್ಸ್ ರೆಗ್ಯುಲೇಟರ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ, ಇವರು ರೆಗ್ಯುಲೇಟರ್ ಆಗಿರ್ತಾರೆ. ನೆಕ್ಸ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ನೋಡೋಣ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯಾದ ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳ್ಬೋದು. ಇದು ಎಸ್ಟಾಬ್ಲಿಷ್ ಆಗಿದ್ದು 1935 ಹಾಗೂ ನಮಗೆ ಇಂಡಿಪೆಂಡೆನ್ಸ್ ಆದಮೇಲೆ 1949 ಇದನ್ನು ನ್ಯಾಷನಲೈಸೇಷನ್ ಮಾಡ್ತಾರೆ. ಇದು ಬ್ಯಾಂಕರ್ ಆಫ್ ಗೌರ್ಮೆಂಟ್ ಆಗಿ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಇದರ ಕೋರ್ ಫಂಕ್ಷನ್ಸ್ ಏನು ಅಂತ ನೋಡೋದಾದರೆ, ಇಟ್ ಆ್ಯಕ್ಟ್ಸ್ ಆಸ್ ಎ ಮಾನಿಟರಿ ಅಥಾರಿಟಿ. ನಮ್ಮ ಮಾನಿಟರಿ ಪಾಲಿಸಿ ಆಗಿ ಮನಿ ಸಪ್ಲೈ ಕಂಟ್ರೋಲ್ ಮಾಡೋದು, ಇದರದ್ದೆಲ್ಲ ರೆಗ್ಯುಲೇಷನ್ ಹಾಗೂ ಕಂಟ್ರೋಲ್ನ ಈ ಸೆಂಟ್ರಲ್ ಬ್ಯಾಂಕ್ ಮಾಡ್ತಾ ಇರುತ್ತೆ. ಅದು ಇದರ ಮೇನ್ ಫಂಕ್ಷನ್ ಆಗಿರುತ್ತೆ. ನೆಕ್ಸ್ಟು ಕರೆನ್ಸಿ ಅಥಾರಿಟಿ. ಇದು ಕರೆನ್ಸಿ ನೋಟ್ಸ್ನ ಪ್ರಿಂಟ್ ಮಾಡೋದು ಹಾಗೂ ಅದನ್ನು ಡಿಸ್ಟ್ರಿಬ್ಯೂಟ್ ಮ್ಯಾನೇಜ್ ಮಾಡೋದು ಹಾಗೂ ಅದರ ಸ್ಟೋರ್ ಹೌಸ್ ಆಗಿ ಕೂಡ ಕೆಲಸ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ರೆಗ್ಯುಲೇಟರ್ ಆ್ಯಂಡ್ ಸೂಪರ್ವೈಸರ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಆಫ್ ಬ್ಯಾಂಕ್ಸ್ ಆ್ಯಂಡ್ NBFC. ಆಗಲೇ ನಾವು ನೋಡಿದ್ದಾಗೆ ಬ್ಯಾಂಕ್ ಹಾಗೂ NBFCಯ ರೆಗ್ಯುಲೇಟರ್ ಆಗಿ ಕೂಡ RBI ಕೆಲಸ ಮಾಡ್ತಾ ಇರುತ್ತೆ. ನಮ್ಮ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಎಷ್ಟಿರಬೇಕು, ಅದರ ಫಾರಿನ್ ಎಕ್ಸ್ಚೇಂಜ್ ವ್ಯಾಲ್ಯೂ, ರುಪಿ ವ್ಯಾಲ್ಯೂ $1ಗೆ ಎಷ್ಟು ರುಪೀಸ್ ಇರಬೇಕು, ಈ ರುಪಿ ಸ್ಟೆಬಿಲಿಟಿ ಕೂಡ ಮೈನ್ ಫಂಕ್ಷನ್ RBIದೇ ಆಗಿರುತ್ತೆ. ಹಾಗೂ ನಮ್ಮ ಪೇಮೆಂಟ್ ಸೆಟಲ್ಮೆಂಟ್ ಸಿಸ್ಟಮ್, ನಮ್ಮ ಚೆಕ್ ಆಗಿರ್ಬೋದು, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಇವೆಲ್ಲ ಪೇಮೆಂಟ್ ನೀಟಾಗಿ ಆಪ್ರೇಷನ್ಸ್ ಆಗಬೇಕು ಅಂದರೂ ಕೂಡ RBIನೇ ಅದನ್ನು ನೋಡ್ಕೊಳ್ಳುತ್ತೆ. ಹಾಗೂ RBI ಬ್ಯಾಂಕರ್ ಆಫ್ ದ ಗೌರ್ಮೆಂಟ್ ಹಾಗೂ ಬೇರೆ ಬೇರೆ ಬ್ಯಾಂಕ್ ಇದೆಯಲ್ಲ ಇದರ ಅಂಡರ್ ಇರೋದಕ್ಕೆ ಅದಕ್ಕೂ ಕೂಡ ಬ್ಯಾಂಕರ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಹಾಗೂ ನಮ್ಮ ದೇಶದ ಎಕನಾಮಿಕ್ ಡೆವಲಪ್ಮೆಂಟ್ಗೆ, ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ರಿಲೇಟೆಡ್ಗೆ ಅಂತಲೇ ಕೆಲವೊಂದು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಲೈಕ್ NABARD, SEDBI ಅಂತೆಲ್ಲ ಓಪನ್ ಆಗುತ್ತಲ್ಲ, ಅದರ ರೆಗ್ಯುಲೇಟರ್ ಕೂಡ ಈ RBI ಆಗಿರುತ್ತೆ. ನೆಕ್ಸ್ಟ್ ಇದರ ಆರ್ಗನೈಸೇಷನ್ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ದೇಶಾದ್ಯಂತ 27 ರೀಜನಲ್ ಆಫೀಸ್ ಇದೆ ಹಾಗೂ ಅದಕ್ಕೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ. ಹಾಗೂ ಇದರ 4 ಸಬ್ಸಿಡರಿ ಕೂಡ ಇದೆ, ಲೈಕ್ ಡೆಪಾಸಿಟ್ ಇನ್ಶೂರೆನ್ಸ್ ಗ್ಯಾರಂಟಿ ಕಾರ್ಪೊರೇಷನ್, ಭಾರತೀಯ ರಿಸರ್ವ್ ಬ್ಯಾಂಕ್ ಫಾರ್ ನೋಟು ಮುದ್ರನ್, ಹಾಗೂ ರಿಸರ್ವ್ ಬ್ಯಾಂಕ್ ಫಾರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಹಾಗೂ ಇಂಡಿಯನ್ ಫೈನಾನ್ಷಿಯಲ್, ಟೆಕ್ನಾಲಜಿಕಲ್ ಹಾಗೂ ಅಲೈಡ್ ಸರ್ವಿಸಸ್ ಅಂತ 4 ಸಬ್ಸಿಡರೀಸ್ ಇದು ಓನ್ ಮಾಡಿಕೊಂಡಿದೆ. ಇದಿಷ್ಟು ಮನಿ, ಬ್ಯಾಂಕಿಂಗ್ ಹಾಗೂ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಬಗ್ಗೆ ಬ್ರೀಫ್ ರಿವಿಷನ್ ವಿಡಿಯೋ ಆಗಿರುತ್ತೆ. ನೆಕ್ಸ್ಟು ಅಪ್ಕಮಿಂಗ್ ಮಾನಿಟರಿ ಪಾಲಿಸಿ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ, ಅದಕ್ಕೆ ಜಸ್ಟ್ ಫೌಂಡೇಶನ್ ಬೇಸ್ ಥರ ಈ ವಿಡಿಯೋ ಇರುತ್ತೆ. ಇದರಲ್ಲಿ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಮತ್ತೆ ಡೀಟೇಲ್ ಆಗಿ ಅದಕ್ಕೆ ಇನ್ನೊಂದು ವಿಡಿಯೋ ಮಾಡಿಕೊಡ್ತೀನಿ. ಹಾಗೂ ಈ ವಿಡಿಯೋ ನಮ್ಮ ಏಮ್ ಇರೋದು ಇದು ರಿವಿಷನ್ ಕ್ಲಾಸಸ್ ವಿಡಿಯೋಸ್ ಥರ, ನಾಟ್ ಎ ಡೀಟೈಲ್ಡ್ ವಿಡಿಯೋಸ್ ಅಲ್ಲ. ಸೊ ನಿಮ್ಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಟ್ರೈ ಟು ಮತ್ತೆ ರಿಪೀಟ್ ವಾಚ್ ಮಾಡೋಕ್ಕೆ ಟ್ರೈ ಮಾಡಿ. ಅದ್ರ ಮೇಲೂ ಕೂಡ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ. ಈ ರೀತಿ ಹೆಚ್ಚು ಕಂಟೆಂಟ್ಗಾಗಿ ಆದ್ವಾ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಆಗಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.